ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಇಂಗ್ಲಿಷ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಯಾವುದೋ ಒಂದು ಸ್ಥಳದಲ್ಲಿ ಫ್ರೆಂಡ್ಸ್, ಮುಂಬೈನ ಸ್ಥಳದಲ್ಲಿ ಒಬ್ರು ಅಮಾಯಕಿಯನ್ನ ಕ್ಯಾನ್ಸರ್ ಬಂದಿದೆ ಅಂದ್ಬಿಟ್ಟು ಎಸೆದು ಬಿಟ್ಟಿದ್ದಾರೆ. ಸೊ ಅದು ಹೆಡ್ಲೈನ್ ಹೇಳುತ್ತೆ. ಈ ಹೆಡ್ಲೈನ್ ಮೂಲಕ 3 ಪದಗಳನ್ನ ಕಲಿಯೋಣ ಫ್ರೆಂಡ್ಸ್. ಕ್ಯಾನ್ಸರ್ ಪೇಷಂಟ್ ಅಬೆಂಡನ್ ಅಂತಂದ್ರೆ ಫ್ರೆಂಡ್ಸ್ ತ್ಯಜಿಸುವುದು, ಬೇಡ ಅಂತ ಎಸೆದು ಬಿಡೋದು. ಇನ್ ಮುಂಬೈ ಹಾರಿ ಅಂತಂದ್ರೆ ಫ್ರೆಂಡ್ಸ್ ಪ್ರಮುಖವಾದಂತ ಸ್ಥಳ. ಯಾವ್ದಾದ್ರೂ ಒಂದು ಏರಿಯಾ ಪರಿಸರದ ವಿಷಯಕ್ಕೆ ಅಥವಾ ಅಭಿವೃದ್ಧಿಯ ವಿಷಯಕ್ಕೆ ಹೆಸರುವಾಸಿಯಾಗಿದ್ರೆ ಆ ಸ್ಥಳವನ್ನ ಹಾರೆ ಅಂತ ಕರಿತೀವಿ. ಸೊ ಮುಂಬೈಯಲ್ಲಿ ಆ ವಿಷಯಕ್ಕೆ ಹೆಸರುವಾಸಿಯಾದಂತ ಒಂದು ಸ್ಥಳ, ಪರಿಸರ ವಿಷಯಕ್ಕೆ, ಅಂದ್ರೆ ಆ ಜಾಗದಲ್ಲಿ ತುಂಬಾ ಕಸ ಕಡ್ಡಿ ಈ ರೀತಿ ಡಂಪ್ ಮಾಡಲಾಗಿದೆ, ಆದ್ರಿಂದ ಆ ಸ್ಥಳ ಹೆಸರುವಾಸಿಯಾಗಿದೆ ಹಾರೆ. ಅಂತ ಸ್ಥಳದಲ್ಲಿ ಒಬ್ರು ಕ್ಯಾನ್ಸರ್ ಪೇಷಂಟ್ ಅನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅಬೆಂಡನ್. ಈ ಸಂದರ್ಭದಲ್ಲಿ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅನ್ನುವಂತ ಒಂದು ಸಂಸ್ಥೆ ವಾಲಂಟೀರ್ ಅಂತಂದ್ರೆ ಫ್ರೆಂಡ್ಸ್ ಸ್ವಯಂ ಮುಂದೆ ಬರೋದು, ನಾನ್ ಹೆಲ್ಪ್ ಮಾಡ್ತೀನಿ ಅಂತ. ಟು ಟ್ರೀಟರ್, ಆಕೆಗೆ ನಾವು ಚಿಕಿತ್ಸೆ ಕೊಡ್ತೀವಿ ಅಂತ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮುಂದೆ ಬಂದಿದೆ. ಸೊ ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ 3 ಪದ ನೆನ್ಪಿಡಿ. ಅಬೆಂಡನ್ ಅಂತಂದ್ರೆ ಬೇಡ ಅಂತ ಎಸೆಯೋದು, ತ್ಯಜಿಸೋದು. ಹಾರಿ ಅಂತಂದ್ರೆ ಪ್ರಮುಖವಾದಂತ ಸ್ಥಳ. ಇನ್ನೊಂದು ವಾಲಂಟಿಯರ್, ನಾನು ಹೆಲ್ಪ್ ಮಾಡ್ತೀನಿ ಅಂತ ಸ್ವಯಂ ಮುಂದೆ ಬರೋದು. ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ಲೈನ್, ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್. ಫ್ರೆಂಡ್ಸ್, ಇಸ್ರೇಲ್ ಮತ್ತೆ ಇರಾನ್ ನಡುವೆ ಈಗ ಸಂಘರ್ಷ, ಕಾನ್ಫ್ಲಿಕ್ಟ್ ಅಂದ್ರೆ ಸಂಘರ್ಷ, ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ಫ್ರೆಂಡ್ಸ್ ಟು ಎಕ್ಸ್ಪ್ಲೋಷನ್. ಫ್ರೆಂಡ್ಸ್, ಎಕ್ಸ್ಪ್ಲೋಷನ್ ಅಂತಂದ್ರೆ ಬಾಂಬ್ ಸಿಡಿದಾಗ ಬರ್ತಕ್ಕಂಥ ಸೌಂಡ್, ಸಿಡಿಯೋದು, ಬಾಂಬು ಸ್ಫೋಟಗೊಳ್ಳೋದು, ಸ್ಫೋಟ, ಎಕ್ಸ್ಪ್ಲೋಷನ್. ಜನಸಂಖ್ಯಾ ಸ್ಫೋಟ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಹರ್ಡ್ ಇನ್ ಟೆಹರಾನ್. ಹರ್ಡ್ ಅಂತಂದ್ರೆ ಕೇಳಲ್ಪಡೋದು, ಹಿಯರ್ ಹರ್ಡ್ ಕೇಳಲ್ಪಟ್ಟಿದೆ. ಇನ್ ಟೆಹರಾನ್, ಇರಾನ್ನ ರಾಜಧಾನಿಯಲ್ಲಿ. ಆಫ್ಟರ್ US ಪ್ರೆಸಿಡೆಂಟ್ ಟ್ರಂಪ್ ಸೇಡ್, ಪ್ರೆಸಿಡೆಂಟ್ ಟ್ರಂಪ್ ಹೇಳಿದ ಮೇಲೆ, ಆಫ್ಟರ್ ಅಂದ್ರೆ ನಂತರ, ಏನಂತ, ಸೀಸ್ ಫೈರ್ ವಾಸ್ ಇನ್ ಇಫೆಕ್ಟ್. ಸೀಸ್ ಫೈರ್ ಅಂತಂದ್ರೆ ಫ್ರೆಂಡ್ಸ್ ಕದನ ವಿರಾಮ. ಇವೆರಡು ರಾಷ್ಟ್ರಗಳ ನಡುವೆ ಸೀಸ್ ಫೈರ್, ಕದನ ವಿರಾಮ ಏರ್ಪಟ್ಟಲ್ಪಟ್ಟಿದೆ, ಜಾರಿಯಲ್ಲಿದೆ. ಇನ್ ಎಫೆಕ್ಟ್ ಅಂತಂದ್ರೆ ಜಾರಿಯಲ್ಲಿರೋದು. ಕದನ ವಿರಾಮ ಜಾರಿಯಲ್ಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದು ಹೇಳಿದ ಮೇಲೂ ಕೂಡ ಟೆಹರಾನ್ ಅಲ್ಲಿ 2 ಬಾಂಬ್ಗಳ ಸ್ಫೋಟ ಕೇಳಿದೆ ಅನ್ನುವುದು ಹೆಡ್ಲೈನ್ ಫ್ರೆಂಡ್ಸ್. ಸೊ ಈ ಹೆಡ್ಲೈನ್ ಮೂಲಕ 3 ಪದಗಳನ್ನ ನಾವು ಕಲ್ತೀವಿ ಫ್ರೆಂಡ್ಸ್. ಒಂದು ಬಾಂಬ್ ಸಿಡಿಯೋದು, ಸ್ಫೋಟ, ಎಕ್ಸ್ಪ್ಲೋಷನ್. ಇನ್ನೊಂದು ಸೀಸ್ ಫೈರ್ ಅಂದ್ರೆ ಕದನ ವಿರಾಮ. ಮತ್ತೊಂದು ಇನ್ ಎಫೆಕ್ಟ್ ಅಂತಂದ್ರೆ ಜಾರಿಯಲ್ಲಿರೋದು. ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ಲೈನ್, ಕಾಂಗ್ರೆಸ್ ಡಿಸ್ಟೆನ್ಸಸ್ ಇಟ್ ಸೆಲ್ಫ್. ಫ್ರೆಂಡ್ಸ್, ಡಿಸ್ಟೆನ್ಸ್ ಅಂತಂದ್ರೆ ದೂರ ಅಂತ ಗೊತ್ತು. ಇದನ್ನ ವರ್ಬ್ ಆಗಿ ಬಳಸಿದಾಗ ಡಿಸ್ಟೆನ್ಸಸ್, ದೂರ ಸರಿ ಅನ್ನುವಂತ ಅರ್ಥ ಬರುತ್ತೆ, ದೂರ ಉಳಿಯೋದು. ಇಟ್ ಸೆಲ್ಫ್ ಅಂತಂದ್ರೆ ಸ್ವತಃ. ಫ್ರಮ್ ತರೂರ್ಸ್ ಕಾಮೆಂಟ್ಸ್ ಆನ್ ಮೋದಿ. ತರೂರ್ ಅವರು ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಪಾಸಿಟಿವ್ ಕಾಮೆಂಟ್ ಅನ್ನ ಯಾವುದೊಂದು ದೊಡ್ಡ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕಾಂಗ್ರೆಸ್ ಏನು ಸ್ಪಷ್ಟನೆ ಕೊಡದೆ ಸ್ವತಃ ಇಟ್ ಸೆಲ್ಫ್ ದೂರ ಸರಿದಿದೆ, ದೂರ ಉಳಿದಿದೆ. ಡಿಸ್ಟೆನ್ಸ್ ಅಂದ್ರೆ ದೂರ ಉಳಿಯೋದು ಫ್ರೆಂಡ್ಸ್. ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.